ಇದೇನಿದು? ನಿನ್ನೆ ರಾತ್ರಿ ನಾನೇ ಗೇಟಿಗೆ ಬೀಗ ಹಾಕಿದ್ದೆ. ಹಾಗಾದ್ರೆ ಮನೆಗೆ ಯಾರೋ ಬಂದಿದ್ದಾರೆ ಅಂತಾಯ್ತು. ಯಾರಿರ್ಬೋದು ಚಿನ್ನಂತ? CCTV ಫುಟೇಜ್ ಬಾಗಿಲು ಹಾಕೊಂಡು ಹೋದ್ರೆ ಸರಿ ಅನ್ಸತ್ತೆ. ಜಾನು, ಏನು ಬದಲಾಗಿಲ್ಲ ಜಾನು. ಈಗಲೂ ಒಬ್ರಿಗೊಬ್ರು ಮಾತಾಡ್ತಿಲ್ಲ. ಏನಾದ್ರೂ ಬುದ್ಧಿ ಹೇಳಕ್ ಹೋದ್ರೆ ನಮ್ಮ ಮಾತು ಕೇಳ್ತಾ ಇಲ್ಲ. ಒಂದೇ ಮನೇಲಿದ್ದು ಇದೆಲ್ಲ ನೋಡಕ್ ಆಗ್ತಿಲ್ಲ ಮಗಳೇ. ಯಾಕಮ್ಮ ನಿಮ್ಮಿಬ್ರಿಗೆ ಇದೆಲ್ಲ ಕಷ್ಟ? ಅಲ್ಲಮ್ಮ, ಮಕ್ಕಳಿಗೆ ಅಂತ ಒಳ್ಳೆ ಸಂಸ್ಕಾರನ ಕಲಿಸ್ಕೊಟ್ಟಿದ್ಯಾ. ಆದರೂ ಯಾಕಮ್ಮ ಈ ಒಡವೆ ದುಡ್ಡಿಗೋಸ್ಕರ ಸಂಬಂಧಗಳನ್ನೇ ಮರಿತಾ ಇದ್ದಾರೆ? ಜೀವ ಇಲ್ದೇ ಇರೋ ವಸ್ತುಗಳಿಗೋಸ್ಕರ ಜೀವ ಇರೋರು ಜಗಳ ಆಡ್ತಿದಾರಮ್ಮ. ದುಡ್ಡು ಇವತ್ತಿರತ್ತೆ, ನಾಳೆ ಹೋಗತ್ತೆ. ಆದ್ರೆ ಜೀವ ಇರೋವರೆಗೂ ಉಳಿಸ್ಕೋಬೇಕಾಗಿರೋ ಸಂಬಂಧಗಳನ್ನ ಕಳ್ಕೊತಿದಾರಲ್ಲ, ಅದು ತುಂಬಾ ನೋವಾಗ್ತಿದೆಯಮ್ಮ. ಅಮ್ಮ, ನೀನಿದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ ಆಯ್ತಾ? ನಾನು ಅಕ್ಕನ ಮತ್ತೆ ಇವ್ರನ್ನ ಕರ್ಕೊಂಡು ಬಂದು ಅಣ್ಣಂದ್ರ ಹತ್ರ ಮಾತಾಡ್ತೀನಿ. ನನ್ನ ಕೈಯಿಂದ ಏನು ಸಹಾಯ ಮಾಡ್ಬೋದು ಈ ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಮ್ಮ. ನಿಮ್ಗಿರೋ ಬುದ್ಧಿ ದೊಡ್ಡವ್ರಿಗೆಲ್ಲ ನೋಡಮ್ಮ. ಕೂಡಿ ಬಾಳೋದ್ರಲ್ಲಿರೋ ಸುಖನ ಅರ್ಥ ಮಾಡ್ಕೊಳ್ದೆ ಸ್ವಾರ್ಥ ದಾರಿಲಿ ಹೋಗ್ತಾ ಇದ್ದಾರೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲಮ್ಮ. ಖಂಡಿತ ಸರಿ ಹೋಗುತ್ತೆ. ಕಾಲನೇ ಎಲ್ಲವೂ ಸರಿ ಮಾಡುತ್ತೆ.